ವ್ಯವಸ್ಥೆ ಇದೆ, ಸಂಬಂಧಪಟ್ಟಂಥ ತಜ್ಞರು ಕೂಡ ಅಲ್ಲಿದ್ದಾರೆ. ಅದಕ್ಕೆ ನಾವು ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಪ್ರಾರಂಭ ಮಾಡಿದ್ದೀವಿ. 17 ವೈದ್ಯಕೀಯ ಕಾಲೇಜು ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜೇ ಇದೆ. ಹಾಗಾಗಿ ಏನೂ ತೊಂದರೆ ಆಗಲ್ಲ. ತಾವು ಹೇಳಿದಂಗೆ ಔಷಧದ ಸ್ವಲ್ಪ ಕೊರತೆ ಇದೆ. ಹಾಗಾಗಿ ಅದಕ್ಕೆ ಮಾನ್ಯ ಸದಾನಂದ ಗೌಡರು ನಮ್ಮ ಕೇಂದ್ರ ಸಚಿವರು ನಿಕಟವಾಗಿ ಸಂಪರ್ಕವನ್ನು ನಮ್ಮ ಜೊತೆ ಇಟ್ಕೊಂಡಿದ್ದಾರೆ. ಬಹುಶಃ ಇವತ್ತು ಹೆಚ್ಚಿನ ರೀತಿಯಲ್ಲಿ ಪ್ರತಿದಿನ ಕೂಡ ಅದರ ಉತ್ಪಾದನೆ ಹೆಚ್ಚಳ ಆಗ್ತಾ ಇದೆ ಕೇಂದ್ರದಲ್ಲಿ. ಇಡೀ ದೇಶಕ್ಕೆ ಬೇಕಾಗಿದ್ದು, ದೇಶದ ಸೋಂಕಿತರು ಈ ಫಂಗಸ್ಗೆ ತುತ್ತಾಗ್ತಾ ಇದ್ದಿದ್ದು ವರ್ಷದಲ್ಲಿ, ಸಾಮಾನ್ಯ ವರ್ಷಗಳಲ್ಲಿ ಸುಮಾರು 100ರಿಂದ 200. ಈಗ ನಮ್ಮ ರಾಜ್ಯದಲ್ಲೇ 300ಕ್ಕೂ ಹೆಚ್ಚಿರುವಾಗ ಸ್ವಾಭಾವಿಕವಾಗಿ ಉತ್ಪಾದನೆಯಲ್ಲಿ ಕೊರತೆಯಾಗಿದೆ. ಆ ಉತ್ಪಾದನೆನ ತಕ್ಷಣದಲ್ಲೇ ಅವರು ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಕೂಡ ಹೆಚ್ಚಳ ಆಗ್ತಾ ಇದೆ. ಇವತ್ತು ಕೂಡ ಹೆಚ್ಚಳ ಆಗುತ್ತೆ. ನಮಗೆ ಇವತ್ತು ಕೂಡ 1000 ವೈಲ್ಸ್ಗಿಂತ ಹೆಚ್ಚು ಕಳಿಸ್ಕೊಡುವಂಥ ನಿರೀಕ್ಷೆ ನಮಗಿದೆ. ಹಾಗಾಗಿ ಇವತ್ತು ಎಲ್ಲ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಸ್ವಲ್ಪ ಖಾಸಗಿ ಆಸ್ಪತ್ರೆಗಳು ಕೂಡ ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಈಗ 11 ಗಂಟೆಗೆ ನಾನು ಸಭೆಯನ್ನು ಆಸ್ಪತ್ರೆಗಳಲ್ಲೂ ಏನಾದರೂ ಇದಕ್ಕೆ ಚಿಕಿತ್ಸೆಗೆ ಏನಾದರೂ ಇಲ್ಲ, ತಾಲೂಕು ಆಸ್ಪತ್ರೆಯಲ್ಲಿ ಇದು ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಇದಕ್ಕೆ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಬೇಕು. ನಮ್ಮ ಸರ್ಕಾರಿ ವ್ಯವಸ್ಥೆಗಳಲ್ಲಿ ಜಿಲ್ಲಾಸ್ಪತ್ರೆಗಳಲ್ಲೇ ಮಾಡಬೇಕು. ಸರ್, ಮತ್ತೊಂದು ಸರ್, ಇದು ಎಷ್ಟು ವೈಲ್ಸ್ ಕೊಟ್ಟಿದ್ದಾರೆ ಸರ್? ಈಗ ಮೊನ್ನೆ ಈಗ ನೋಡಿ ಇವರೇ, ಇದು ಎಷ್ಟು ವೈಲ್ಸು ಒಬ್ಬರಿಗೆ ಬೇಕಾಗುತ್ತೆ ಅನ್ನೋದು ದಟ್ ಡಿಪೆಂಡ್ಸ್ ಆನ್ ದ ಪೇಷಂಟ್ಸ್ ಕಂಡೀಷನ್. ಕೇಂದ್ರ ಎಷ್ಟು ಕೊಟ್ಟಿದೆ? ಕೇಂದ್ರ ಎಷ್ಟು ಕೊಟ್ಟಿದೆ ಅಂತ ಇದುವರೆಗೆ ನಮಗೆ ಈಗಾಗಲೇ ನೋಡಿ ಇವರೇ 1150 ವೈಲ್ಸು ನಮಗೆ ಬಿಡುಗಡೆ ಮಾಡಿದೆ. ಮೈಲಾನ್ನಿಂದ, ಸನ್ ಫಾರ್ಮಾಯಿಂದ ಹೀಗೆ ಬಂದಿದೆ. ನಿಮಗೆ ಬೇಕಿದ್ರೆ ಇನ್ನೂ ಕೂಡ ಸ್ಪಷ್ಟವಾದಂಥ ವರದಿ ಮತ್ತು ಅದಕ್ಕೆ ಅಂಕಿಅಂಶಗಳನ್ನು ಬೇಕಿದ್ರೂ ಕೂಡ ಸಂಪೂರ್ಣ. ಎಷ್ಟು ಮನವಿ ಕೊಟ್ಟಿದ್ದಾರೆ ಸರ್ ಕೇಂದ್ರಕ್ಕೆ? ನಾವು 20,000 ಕೊಟ್ಟಿದ್ದೀವಿ. 20,000 ವೈಲ್ಸ್ ಕೊಟ್ಟಿದ್ದೀವಿ. ಅದು ಬರುತ್ತೆ. ನಾನು ನಿನ್ನೆ ಕೂಡ ಮೊನ್ನೆ ಸದಾನಂದ ಗೌಡರ ಜೊತೆ ಮಾತನಾಡಿದ್ದೀನಿ, ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ಕೂಡ ಹೊಸ ಮಾಲಿಕ್ಯೂಲ್ಸ್ ಇದೆ. ಅದು ಕೂಡ ನಾವು ಈಗ 2 ಅದಕ್ಕೂ ಕೂಡ ಕೊಟ್ಟಿದ್ದೀವಿ. ಅದು ಕೂಡ ಬಹುಶಃ ನೆಕ್ಸ್ಟ್ ವೀಕಲ್ಲಿ ಬರ್ಬೋದು ಅಂತ ನಾವು ನಿರೀಕ್ಷೆ ಮಾಡಿದ್ದೀವಿ. ಮತ್ತು ಈಗಾಗಲೇ ನಿಮಗೆ ಕಳೆದ ವಾರನೇ ಹೇಳಿದ್ದೆ, ಸೋರ್ಸ್ ಆಫ್ ಕಂಟ್ಯಾಮಿನೇಷನ್ ಇದು ಎಲ್ಲಿಂದ ಬರುತ್ತೆ ಅಂತ ಹೇಳಿ ಕೂಡ ನಾವು ಸಮಿತಿಯನ್ನು ನಾನು ರಚನೆ ಮಾಡಿದೆ. ಆ ಸಮಿತಿಯ ಇನಿಷಿಯಲ್ ರಿಪೋರ್ಟು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಸ್ಟಿರಾಯ್ಡ್ ಜೊತೆಗೆ, ಅಧಿಕವಾದಂಥ ಸ್ಟಿರಾಯ್ಡ್ ಜೊತೆಗೆ, ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಜೊತೆಗೆ, ಏನು ಹ್ಯುಮಿಡಿಫೈಯರ್ಸಲ್ಲಿ ನಲ್ಲಿ ನೀರನ್ನು ಬಳಸೋದ್ರಿಂದ ಕೂಡ ಬರುತ್ತೆ. ಅದೇ ರೀತಿ ನಾವು ಏನು ಕ್ಯಾನ್ಯುಲಾ ಯೂಸ್ ಮಾಡ್ತೀವಿ, ಕ್ಯಾನ್ಯುಲಾಗಳಲ್ಲಿ ಬರುತ್ತೆ. ಎಲ್ಲಿದೆ ಅದು ರಿಪೋರ್ಟ್ ಕೊಡಿ. ಅದೇ ರೀತಿ ಇವತ್ತು ಏನು ICU ಅಲ್ಲಿ ಅವ್ರಿಗೆ ಇವತ್ತು ವೆಂಟಿಲೇಟರ್ಗೆ ಹಾಕುವಂಥ ಸಂದರ್ಭದಲ್ಲಿ ಏನೆಲ್ಲ ಅಪ್ಯಾರಟಸ್ ಇರುತ್ತೆ, ಅದನ್ನು ಕೂಡ ಇನ್ನೊಬ್ಬರಿಗೆ ಬಳಸುವಾಗ ಅದನ್ನು ಸಂಪೂರ್ಣ ಸ್ಯಾನಿಟೈಸ್ ಮಾಡಿ ಅಥವಾ ಹೊಸದಾದಂಥ ಒಂದು ಅಪ್ಯಾರಟಸ್ನೆಲ್ಲ ಕೂಡ ಬಳಕೆ ಮಾಡಬೇಕು. ಇದೆಲ್ಲವೂ ಕೂಡ ಇವತ್ತು ನಮ್ಮ ರಿಪೋರ್ಟ್ನಲ್ಲಿ ಇದೆ. ನೋಡಿ, ಇವತ್ತು ಏರ್ ಸ್ಯಾಂಪಲ್ ಬೈ ಸೆಟಲ್ ಪ್ಲೇಟ್ ಅಂತ ಪೇಷಂಟ್ ಸರೌಂಡಿಂಗ್ಸಲ್ಲಿ, ಅಂದರೆ ನೇಸನ್ ಕ್ಯಾನ್ಯುಲಾ, ಒಂದೇ ಮಾಸ್ಕನ್ನು ಭಾಳ ದಿನಗಳ ಕಾಲ ದೀರ್ಘವಾಗಿ ಉಪಯೋಗ ಮಾಡಿದರೆ, ಟ್ಯೂಬ್ಸಲ್ಲಿ ಟ್ಯೂಬಿಂಗ್ ಮಾಡ್ತಾರಲ್ಲ ಆ ಟ್ಯೂಬ್ಸಲ್ಲಿ, ಲಿನಿನ್ನಲ್ಲಿ, ಬೆಡ್ ಲಿನಿನ್ ಇರುತ್ತೆ ಅದು, ಬೆಡ್ ರೈಲು, ಹ್ಯುಮಿಡಿಫೈಯರ್ಸು, ಅದೇ ರೀತಿ ನೇಸಲ್ ಸ್ವ್ಯಾಬ್ಸ್ ಫ್ರಮ್ ರ್ಯಾಂಡಮ್ ಹೈ ರಿಸ್ಕ್ ಕೇಸಸ್ ಇನ್ MPV, ಮತ್ತು ಆಕ್ಸಿಜನ್ ಸೋರ್ಸ್ನಲ್ಲಿ, ಹೀಗೆ ಅನೇಕ ವಿಷಯಗಳನ್ನು ರಿಪೋರ್ಟ್ಸಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಯಾವ ರೀತಿ ಪ್ರಿವೆನ್ಷನನ್ನು ಕೂಡ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಇವತ್ತು ನೋ ಕನ್ಸ್ಟ್ರಕ್ಷನ್ ಆ್ಯಂಡ್ ರಿನೋವೇಷನ್ ಆ್ಯಕ್ಟಿವಿಟೀಸ್ ಇನ್ ದ ಕೋವಿಡ್ ಟ್ರೀಟಿಂಗ್ ಹಾಸ್ಪಿಟಲ್ಸ್. ಯಾವುದೇ ರೀತಿಯ ಕಟ್ಟಡವನ್ನಾಗಲಿ ರಿನೋವೇಷನ್ ವರ್ಕ್ ಆಗಲಿ ಆ ಆಸ್ಪತ್ರೆಗಳಲ್ಲಿ ಆಗಬಾರ್ದು ಅಂತೇಳಿ. ಅದೇ ರೀತಿಯೇ ರೆಸ್ಟ್ರಿಕ್ಟೆಡ್ ಎಂಟ್ರಿ ಇನ್ಸೈಡ್ ಕೋವಿಡ್ ವಾರ್ಡ್ಸ್ ಜಸ್ಟ್ ಲೈಕ್ ICU. ಕೋವಿಡ್ ವಾರ್ಡ್ನಲ್ಲಿ ಅವ್ರ ಸಂಬಂಧಿಕರು ಹೋಗೋದು, ಬೇರೆ ಬೇರೆಯವರು ಹೋಗೋದು ಅದಾಗಬಾರ್ದು. ಫಂಗಸ್ ಯಾರು ಬೇಕಾದರೂ ಕ್ಯಾರಿ ಮಾಡ್ಬೋದು. ಹಾಗಾಗಿ ಯಾರನ್ನು ಕೂಡ ಕೋವಿಡ್ ವಾರ್ಡ್ನಲ್ಲಿ ಬಿಡಬಾರ್ದು ಅಂತ ನಾವು ಈಗಾಗಲೇ
ಸರ್ಕ್ಯುಲರು ಕಳಿಸಿದ್ದೀನಿ. ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಕೂಡ, ಎಲ್ಲ ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೂ ಕೂಡ ಸೂಚನೆ ಕೊಟ್ಟಿದ್ದೀವಿ. ಅದೇ ರೀತಿ ವೆಟ್ ಮಾಪಿಂಗ್ ಆಫ್ ಫ್ಲೋರ್ ಆ್ಯಂಡ್ ಕ್ಲೀನಿಂಗ್ ಆಫ್ ಪೇಷಂಟ್ ಸರೌಂಡಿಂಗ್ಸ್ ಆ್ಯಂಡ್ ಆರ್ಟಿಕಲ್ಸ್ ವಿತ್ ಅಪ್ರಾಪ್ರಿಯೇಟ್ ಡಿಸ್ಇನ್ಫೆಕ್ಟೆಡ್ ಫಾರ್ ಎವ್ರಿ ಶಿಫ್ಟ್. ಪ್ರತಿಯೊಂದು ಪಾಳಿಯಲ್ಲಿ ಕೂಡ ಇವತ್ತು ಫ್ಲೋರ್ಸನ್ನು ಸಂಬಂಧಪಟ್ಟಂಥ ಎಲ್ಲ ವಾರ್ಡ್ಸಲ್ಲಿ ಕೂಡ ಡಿಸ್ಇನ್ಫೆಕ್ಟ್ ಮಾಡಿ, ಸ್ಯಾನಿಟೈಸ್ ಮಾಡಿ, ಸರಿಯಾದಂಥ ರೀತಿಯಲ್ಲಿ ಅದನ್ನು ಕ್ಲೀನ್ ಮಾಡಿ ಇಟ್ಕೋಬೇಕು, ಶುಭ್ರವಾಗಿ ಇಟ್ಕೋಬೇಕು. ರೆಸ್ಪಿರೇಟರಿ ಹೈಜೀನ್ ಟು ಬಿ ಮೇಂಟೈನ್ಡ್ in all patients on oxygen and ventilator as per infection control protocol. ಹಾಗಾಗಿ ಇವತ್ತು ನಾನು ಹೇಳಿದೆ ನಿಮಗೆ, ಪೈಪಿಂಗ್ನಲ್ಲಿ ಇವೆಲ್ಲವೂ ಕೂಡ ಭಾಳಷ್ಟು ಸ್ಯಾನಿಟೈಸ್ ಮಾಡಿ ಮತ್ತೊಬ್ಬರಿಗೆ ಉಪಯೋಗ ಮಾಡುವಾಗ ಅದನ್ನು ಸುರಕ್ಷತೆ ನಿಯಮಗಳನ್ನು ಪಾಲನೆ ಮಾಡಬೇಕು. ಪೇಷಂಟ್ ಪ್ಯಾರಾಮೀಟರ್ಸ್, ಎಕ್ಸಾಂಪಲ್ ಸ್ಟಿರಾಯ್ಡ್ ಟ್ರೀಟ್ಮೆಂಟು, DMO ಟು ಬಿ ಕೆಪ್ಟ್ ಅಂಡರ್ ಚೆಕ್. ಯಾವಾಗಲೂ ಕೂಡ ಶುಗರ್ ಲೆವೆಲ್ಸನ್ನು ಸರಿಯಾಗಿ ಚೆಕ್ ಮಾಡ್ಕೋಬೇಕು. ಅದೇ ರೀತಿ ಸ್ಟಿರಾಯ್ಡನ್ನು ಅಧಿಕವಾಗಿ ಕೊಡುವಂಥದ್ದು, ಇದೆಲ್ಲವೂ ಕೂಡ ಭಾಳಷ್ಟು ಗಮನ ಇಟ್ಟು ಮಾಡಬೇಕು. ಇದೆಲ್ಲ ಆದಮೇಲೆ ಕೋವಿಡ್ ಗುಣಮುಖರಾದ ಮೇಲೆ ಡಯಾಬಿಟಿಸ್ ಇರ್ಬೋದು, ಬೇರೆ ಕೋಮಾರ್ಬಿಡಿಟಿ ಇರುವಂಥ ವ್ಯಕ್ತಿಗಳು, ಅವರು ಬಿಡುಗಡೆ ಆಗುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ENT ಡಾಕ್ಟರ್ಸು, ಫಿಸಿಷಿಯನ್ಸು ಇವರು ಮತ್ತೆ ಪರಿಶೀಲಿಸಬೇಕು. ಹಾಗಾಗಿ ಎಲ್ಲವನ್ನೂ ಕೂಡ ನೋಡ್ಕೊಂಡು ಮೊದಲನೇ ದಿವಸ ಗುಣಮುಖರಾದ ಮೇಲೆ ಮತ್ತೆ 3ನೇ ದಿವಸ, 7ನೇ ದಿವಸ ಮತ್ತು 21ನೇ ದಿವಸ ಈ ರೀತಿಯಲ್ಲಿ ಒಂದು ಪ್ರೋಟೋಕಾಲ್ ಮಾಡಿದ್ದೀವಿ. ಇದನ್ನು ಪಾಲಿಸಿದಾಗ ಮೊದಲು ಈ ಇನ್ಫೆಕ್ಷನ್ ಕಡಿಮೆ ಮಾಡಿಸ್ಬೇಕು. ಇನ್ಫೆಕ್ಷನ್ ಬರ್ದಿರನೇ ಇರೋಂಗೆ ಕೂಡ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೋಬೇಕು. ಅನಿವಾರ್ಯವಾಗಿ ಬಂದರೆ ಅವ್ರಿಗೆ ಸೂಕ್ತ ಚಿಕಿತ್ಸೆಯನ್ನು ಕೊಡುವಂಥದ್ದು. ಈ 3 ಸ್ಟ್ರಾಟಜಿ ಸರಿಯಾದಂಥ ನಿಟ್ಟಿನಲ್ಲಿ ನಾವು ಈಗಾಗಲೇ ಸ್ಟ್ರಾಟಜಿಯನ್ನು ಮಾಡಿದ್ದೀವಿ. ನಿಖರವಾಗಿ ಹೇಳ್ತೀನಮ್ಮ, ಇವತ್ತು ಸಂಜೆ ಹೇಳ್ತೀನಿ. ಯಾಕೆಂದರೆ ನಿನ್ನೆ ಗುಜರಾತ್ ಮತ್ತು ಮಹಾರಾಷ್ಟ್ರಗಳಲ್ಲಿ ಕೊರೋನಾದಿಂದ ಗುಣಮುಖರಾಗಿರೋರಿಗೆ ಬ್ಲಡ್ ಕ್ಲಾಟ್ ಆಗಿ ಗ್ಯಾಂಗ್ರೀನ್ ಆಗಿರೋ ಸಮಸ್ಯೆಗಳು ಕಂಡುಬಂದಿದೆ. ರಾಜ್ಯದಲ್ಲಿ ಆ ಥರ ಯಾವುದು ಪ್ರಕರಣಗಳು ಬಂದಿದೆ? ಇಲ್ಲ ಇವ್ರೆ, ಆ ಥರದ್ದು ಇಲ್ಲ. ನೋಡಿ, ಎಲ್ಲದಕ್ಕೂ ಕೂಡ ಕೋವಿಡ್ ಕಾರಣ ಆಗೋದಿಲ್ಲ. ಅನೇಕ ಬೇರೆ ಬೇರೆ ಕಾರಣಗಳಿಗೆ ಗ್ಯಾಂಗ್ರೀನ್ ಆಗೋದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಹಾಗಾಗಿ ಇವತ್ತು ನಾವು ಇರುವಂತಹ ಆತಂಕ, ಇರುವಂತಹ ಗೊಂದಲಗಳೇ ಸಾಕಾಗಿದೆ. ಇನ್ನೂ ಮತ್ತಷ್ಟು ಗೊಂದಲಗಳು ನಾವು ಸೃಷ್ಟಿ ಮಾಡೋದು ಬೇಡ. ಏನಾದರೂ ಆ ರೀತಿಯಲ್ಲಿ ವೈದ್ಯಕೀಯವಾಗಿ ಭಾಳ ವಿಚಾರಗಳನ್ನು ಜನರ ಗಮನಕ್ಕೆ ತರಬೇಕು ಅಂದರೆ ಖಂಡಿತ ಸರ್ಕಾರ ಜನರ ಮುಂದೆ ತರುವಂಥ ಕೆಲಸ ಮಾಡ್ತೀವಿ. ವ್ಯಾಕ್ಸಿನ್ ಮತ್ತೆ ಬಂದಿದೆ ಅಂತ ಹೇಳಿದ್ರೆ ಯಾವಾಗಿಂದ ಶುರು ಮಾಡ್ತೀವಿ? ಯಾವಾಗಿಂದ? ಮತ್ತು ಈಗ ಪ್ರಾರಂಭನೇ ಯಾವತ್ತೂ ನಿಲ್ಲಿಸೇ ಇಲ್ವಲ್ಲ, ಕೊಡ್ತಾ ಇದ್ದೀವಿ. 45+ 2ನೇ ಡೋಸಿಗೆ ಕೊಡ್ತಾ ಇದ್ದೀವಿ, ಮೊದಲನೇ ಡೋಸ್ನವ್ರಿಗೂ ಕೊಡ್ತಾ ಇದ್ದೀವಿ. ಈಗ ಒಂದೇ ಪ್ರಶ್ನೆ, 18ರಿಂದ 44 ವರ್ಷಗಳ ವಯೋಮಿತಿಯಲ್ಲಿರ್ತಕ್ಕಂಥವ್ರಿಗೆ ಯಾವಾಗ ಕೊಡ್ತೀರಿ ಅಂತೇಳಿ. ಅದು ಕೆಲವೇ ದಿನಗಳಲ್ಲಿ ಸ್ಪಷ್ಟವಾದಂಥ ಚಿತ್ರಣವನ್ನು ರಾಜ್ಯದ ಜನರ ಮುಂದೆ ಇಡ್ತೇವೆ. ವ್ಯಾಕ್ಸಿನ್ ಫ್ಲೋವನ್ನು ನೋಡಿಕೊಂಡು ಆ ಕಂಪ್ನಿಗಳ ಜೊತೆ ಮಾತನಾಡಿಕೊಂಡು ಒಂದು ಸ್ಪಷ್ಟವಾದಂತಹ ಒಂದು ರೋಲ್ಔಟ್ ಪ್ಲ್ಯಾನನ್ನು ನಾನು ನಿಮ್ಮ ಮುಂದೆ ಇಟ್ಟೆ. ಸರ್, ಇದು ಕಿಮ್ಸ್ ಆಸ್ಪತ್ರೆಯಲ್ಲಿ ಸರ್ ಭಾಳ ಜನ ವೈದ್ಯರು ಸರ್ಕಾರಿ ವೈದ್ಯರಾಗಿದ್ದರೂ ಕೂಡ ಹೊರಗಡೆ ಎಲ್ಲಿ ಮಾಡ್ತಾರೆ. ಈಗಾಗಲೇ ನಾನು ಮೊನ್ನೆ ಹೋದಾಗ ಸುಮಾರು ಜನ ಅಲ್ಲ, ಕೆಲವರು ಖಾಸಗಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಖಾಸಗಿ ಆಸ್ಪತ್ರೆಗಳ ಸಹಮಾಲೀಕರು ಆಗಿದ್ದಾರೆ. ಅಂಥವ್ರ ಬಗ್ಗೆ ನನಗೆ ದೂರುಗಳು ಬಂದಿದ್ದಾವೆ. ಅಲ್ಲಿ ಮಾನ್ಯ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರಿಂದ ಮತ್ತು ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು, ಚುನಾಯಿತ ಪ್ರತಿನಿಧಿಗಳು ಎಲ್ಲ ಕೂಡ ನನ್ನ ಗಮನಕ್ಕೆ ಬಂದಿದ್ದಾರೆ. ಅಲ್ಲೇ ಕ್ರಮ ತೆಗೆದುಕೋಬೇಕು. ತಕ್ಷಣ ನೀವು ವರದಿಯನ್ನು ಕೊಡಬೇಕು. ಅವ್ರ ಮೇಲೆ ಶಿಸ್ತು ಕ್ರಮವನ್ನು ಇವತ್ತು ಕೈಗೊಳ್ಳಿ. ಹೌದು, ಇವತ್ತು ರಿಪೋರ್ಟ್ ಬಂದಿದ್ದರೆ ಇವತ್ತೇ ಆಗುತ್ತೆ. ಸಚಿವರ ಮೌಲ್ಯಮಾಪನ ಆಗ್ತಿದೆ ರಾಜ್ಯದಲ್ಲಿ. ಅದು ನೀವು ತಾನೇ ಮಾಡಬೇಕು. ಬಿಜೆಪಿ ಹೈಕಮಾಂಡಿಂದ. ಎಸ್, ಇದು ಆರೋಗ್ಯ ಸಚಿವರ ಹೇಳಿಕೆ. ಕೇಂದ್ರ ಸರ್ಕಾರ ಹೆಚ್ಚು ಔಷಧಗಳನ್ನ ಪೂರೈಸುವಂತಹ ಭರವಸೆಯನ್ನ ಕೊಟ್ಟಿದೆ. ಬ್ಲ್ಯಾಕ್ ಫಂಗಸ್ ಈಗ ಮೊದಲು ಕೂಡ ಇತ್ತು ಬ್ಲ್ಯಾಕ್ ಫಂಗಸ್, ಆದರೆ ಈಗ ಬರ್ತಾ ಇರುವಂತಹ ಕೇಸ್ಗಳ ಸಂಖ್ಯೆ ಹೆಚ್ಚಳವಾಗಿರೋದ್ರಿಂದ ಅದರ ಔಷಧದ ಅಗತ್ಯತೆ ಕೂಡ ಹೆಚ್ಚಾಗ್ತಾ ಇದೆ. ಮೊದಲು 100 ಕೇಸ್ ದೇಶದಲ್ಲಿ ಬರ್ತಾ ಇದ್ರೆ, ಈಗ ನಮ್ಮ ರಾಜ್ಯದಲ್ಲೇ 300ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗ್ತಾ ಇರೋದ್ರಿಂದ ಹೆಚ್ಚಿನ ಅಗತ್ಯತೆ ಇದೆ. ಆದರೆ ಅದನ್ನು ಪೂರೈಸುವಂತಹ ನಿಟ್ಟಿನಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ 1000 ವಾಯ್ಲ್ಸ್ ಅನ್ನ ಕೊಟ್ಟಿದೆ ಎನ್ನುವಂತಹ ಮಾಹಿತಿಯನ್ನು ತಿಳಿಸಿದ್ದಾರೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.